ಕರ್ನಾಟಕ ಆರ್ಥಿಕತೆ ಸಬಲೀಕರಣ ಆಗಬೇಕು ಅಂತಂದರೆ ಕೈಗಾರಿಕೆಗಳ ಪಾತ್ರನೂ ಕೂಡ ಬಹುಮುಖ್ಯ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಬಹುತೇಕ ಕಂಪನಿಗಳು ಕರ್ನಾಟಕವನ್ನು ಬಿಟ್ಟು ಬೇರೆ ನೆರೆಯ ರಾಜ್ಯಗಳಿಗೆ ಹೋಗುವಂಥ ಕೆಲಸಗಳಾಗ್ತಾಯಿದೆ. ಇದು ಒಂದು ರೀತಿ ಸವಾಲಿನ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಮ್ಮ ಜೊತೆಗೆ FKCCIನ ನೂತನ ಅಧ್ಯಕ್ಷ ಆಗಿರುವಂತಹ ಉಮಾ ರೆಡ್ಡಿ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಅವರು ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋಂಥದ್ದನ್ನು ಕೇಳೋಣ. ಮೇಡಮ್, ಈಗ ದೊಡ್ಡ ಸವಾಲು ಅಂತಂದರೆ ಇಂಡಸ್ಟ್ರಿಗಳನ್ನು ರಾಜ್ಯದಲ್ಲೇ ಹಿಡಿದಿಟ್ಕೊಳ್ಳುವಂಥದ್ದು. ಸೊ ನೀವೀಗ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಅದನ್ನು ಯಾವ ರೀತಿ ಮಾಡ್ತೀರಾ? ಆ ಒಂದು ಸವಾಲನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರಾ ಅಂತ? ನಮ್ಮದು ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಂದರೆ ನಮ್ಮ ಸದಸ್ಯರಿಗೆಲ್ಲ ಬಹಳಷ್ಟು ತೊಂದರೆಗಳಿದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಲಿ, ಇಲ್ಲ ಚಾಲೆಂಜಸ್ ಫೈನಾನ್ಷಿಯಲ್ ಆಕ್ಸೆಸ್ ಇರಲಿ, ಇಲ್ಲ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ವೋಸ್ ಅಂತೀವಿ ಅದಿರಲಿ, ಎಲ್ಲದರಲ್ಲಿ ಚಾಲೆಂಜಸ್ ಇದೆ. ನಾವು ಒಂದು ಕ್ಯಾಟ್ಲಿಸ್ಟ್ ಫೆಸಿಲಿಟೇಟರ್ ಥರ ನಮ್ಮ ಜವಾಬ್ದಾರಿ ನಮ್ಮ ಮೆಂಬರ್ಸ್ದು ಪ್ರಾಬ್ಲಮ್ಸ್ ಎಲ್ಲ ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಇನ್ಫಾರ್ಮ್ ಮಾಡೋದು. ಸ್ಟಾರ್ಟಿಂಗು ಈ ಖಾತಾ ಒಂದು ದೊಡ್ಡ ವಿಷಯ ನಮಗೂ ಗೊತ್ತಿದೆ. ಸೊ ಪ್ರತಿ ಮ್ಯಾನೇಜಿಂಗ್ ಕಮಿಟಿ ಮೀಟಿಂಗ್ಗೆ ಯಾರೋ ಒಬ್ಬರನ್ನ ಗೌರ್ಮೆಂಟ್ ಒಫಿಷಿಯಲ್ನ ಕರೆಸ್ಬಿಟ್ಟು ನಮ್ಮ ಮೆಂಬರ್ಸು ಅಂದರೆ ಕರ್ನಾಟಕ ಅಂದರೆ ಬೆಂಗಳೂರು ಮಾತ್ರ ಇಲ್ಲ, ನಮ್ಮ ಪ್ರತಿ ಡಿಸ್ಟ್ರಿಕ್ಟು ಮೆಂಬರು ನಮ್ಮ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಕೂತಿರ್ತಾರೆ. ಅವ್ರ ಇಶ್ಯೂಸ್ ಎಲ್ಲ ಆವತ್ತು ಒಂದು ಕರೆಂಟ್ ಟಾಪಿಕ್ ಅಂತ ಒಂದು ಡಿಸ್ಕಷನ್ ಆಗುತ್ತೆ. ಆ ದಿವಸ ಒಂದೊಂದು ಸೆಕ್ಟರ್ಗೆ ಒಬ್ರೊಬ್ಬರನ್ನ ಕರೆದ್ಬಿಟ್ಟು ವಿ ಹ್ಯಾವ್ ಅನ್ ಓಪನ್ ಇಂಟರಾಕ್ಟಿವ್ ಸೆಷನ್. ಅಂದರೆ ನಾವು ಡೈರೆಕ್ಟಾಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ ನಮ್ಮ ತೊಂದರೆಗಳನ್ನ ಏನಿದೆ, ನೀವು ಏನು ಅದಕ್ಕೆ ಪರಿಹಾರ ಕೊಡ್ತೀರಾ ಅಂತ. ನಾವು ಪ್ರಮುಖವಾದಂಥ ಸಮಸ್ಯೆಗಳಲ್ಲಿ ರಸ್ತೆ ಆಗಿರ್ಬೋದು, ಮತ್ತು ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ನ ಸಮಸ್ಯೆ ಬಹುಮುಖ್ಯವಾಗಿದೆ. ಸೊ ಬಹುತೇಕ ಉದ್ಯಮಿಗಳು ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಇದು ನಿಮ್ಮ FKCCI ಗಮನಕ್ಕೆ ಬಂದಿದೆಯಾ ಅಂತ? ಖಂಡಿತ ಬಂದಿದೆ. ಅದು ಒಂದು ಮುಖ್ಯವಾದ ಪ್ರಾಬ್ಲಮ್. ಯಾಕಂದರೆ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟು ರೋಡ್ನಲ್ಲೇ ಟೈಮೆಲ್ಲ ಹೋಗುತ್ತೆ. ಅರ್ಧ ಗಂಟೆನಲ್ಲಿ ಹೋಗೋದು 1.5 ಗಂಟೆ ಆಗುತ್ತೆ. ಅಂದರೆ ಇಟ್ಸ್ ಅ ಹ್ಯೂಮನ್ ವೇಸ್ಟ್, ಮ್ಯಾನ್ ಅವರ್ ವೇಸ್ಟ್. ಆ ಮ್ಯಾನ್ ಪವರ್ ವೇಸ್ಟ್ ಟೈಮ್ನ ನಾವು ಅದು ಸರಿ ಮಾಡ್ಕೊಂಡ್ರೇ ನಾವು ಎಫೆಕ್ಟಿವ್ ಆಗಿರ್ತೀವಿ. ಸೊ ನಮ್ಮ ಕಡೆಯಿಂದ ನಮ್ಮದು ಒಂದು ಸಿವಿಕ್ ಅಫೇರ್ಸ್ ಕಮಿಟಿ ಅಂತ ಇದೆ, ಅಲ್ಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಒಂದೇ ಅಲ್ಲ, ಇವಾಗ ಈ ಖಾತಾ ಸಂಸ್ಥೆ ಪ್ರಾಬ್ಲಮ್ ಇರ್ಬೋದು, ಅದು ನಮ್ಮ ಇಂಡಸ್ಟ್ರಿಯಲಿಸ್ಟ್ಗೆ ಎಫೆಕ್ಟ್ ಆಗ್ತಾ ಇದೆ. ಎರಡನೇದು, ಇವಾಗ ಇನ್ನೊಂದು ಮಿನಿಸ್ಟ್ರಿ ಆಫ್ ಸ್ಟೀಲಿಂದ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೀಲ್ನಲ್ಲಿ QC ಆರ್ಡರ್ ಬಂದಿದೆ. ಅಂದರೆ BIS ಸರ್ಟಿಫಿಕೇಷನ್ ಇಲ್ಲ ಅಂದರೆ ನಾವು ಸ್ಟೀಲ್ ಇಂಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಒಂದು ದೊಡ್ಡ ಪ್ರಮಾಣಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಥರ ಸಾಕಷ್ಟು ರೆಪ್ರೆಸೆಂಟೇಷನ್ಸು ನಮ್ಮ ಮೆಂಬರ್ಸಿಂದ ಬರ್ತಾ ಇರುತ್ತೆ. ಪ್ರತಿ ವಿಷಯಕ್ಕೂ ನಾವು ತೊಗೊಂಡೋಗ್ತೀವಿ. ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅವ್ರದ್ದು ಒಂದು ಪ್ರಾಬ್ಲಮ್ನಲ್ಲಿದೆ. ಇದೆಲ್ಲನೂ ನಾವು ಗೌರ್ಮೆಂಟ್ಗೆ ಬಟ್ ಗುಂಡಿ ರೋಡ್ ಪ್ರಾಬ್ಲಮ್ಮು ನಮ್ಮ ಇದು ಅಂದರೆ LC ಆಗಿ ಹೇಗೆ ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ಗೆ, ಅದೇ ಥರ ಪ್ರತಿ ಇಂಡಸ್ಟ್ರಿ ಅಸೋಸಿಯೇಷನ್ಗೆ ಅವ್ರಿಗೆ ಬಿಡ್ಬಿಡಿ, ಅವ್ರು ಮ್ಯಾನೇಜ್ ಮಾಡಲಿ. ರೋಡು ಮ್ಯಾನೇಜ್ ಮಾಡ್ತಾರೆ, ಅವ್ರ ಕಸಾನು ಮ್ಯಾನೇಜ್ ಮಾಡ್ಕೊತಾರೆ. ಪ್ರಮುಖವಾಗಿ ಪೀಣ್ಯ ಇಂಡಸ್ಟ್ರಿ ಏರಿಯಾನೋ ಈಗ ಬೇರೆ ಕಡೆ ಅಂದರೆ ಅಲ್ಲಿರುವಂಥ ಸಮಸ್ಯೆಗಳು ಎಷ್ಟು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಸೊ ಅದನ್ನೀಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನೋಂಥ ಚರ್ಚೆನೂ ಕೂಡ ನಡೀತಾ ಇದೆ. ಇಲ್ಲ, ಆ ಥರ ಮೂವ್ಮೆಂಟ್ ಆಗಲ್ಲ. ಬಟ್ ಇವಾಗ ಆ್ಯಸ್ ಪೀಣ್ಯ ಇಂಡಸ್ಟ್ರೀಸ್ನಲ್ಲಿ ಈ ಪೊಲ್ಯೂಟಿಂಗ್ ಕಂಪನೀಸ್ ಇರ್ತಲ್ಲ, ಎಲೆಕ್ಟ್ರೋಪ್ಲೇಟಿಂಗ್ ಶಾಪ್ಸ್, ಅವರೆಲ್ಲ ಗ್ರೇಟರ್ ಪೀಣ್ಯ ಅಂದರೆ ಡಾಬಸ್ಪೇಟು, ನೆಲಮಂಗ್ಲಾಗ ಆ ಕಡೆ ಶಿಫ್ಟ್ ಆಗಿದ್ದಾರೆ. ಯಾಕಂದರೆ ಬೆಂಗಳೂರು ಸಿಟಿನಲ್ಲಿ ಇರಬಾರ್ದು, ಪೀಣ್ಯ ಇವಾಗ ಸಿಟಿ ಸೆಂಟರ್ಗೆ ಆಗಿಬಿಟ್ಟಿದೆ. ಸೊ ಸಾಕಷ್ಟು ಮಿಕ್ಕಿದ ಇಂಡಸ್ಟ್ರೀಸ್ ಅಲ್ಲೇ ಇರುತ್ತೆ, ಅದೆಲ್ಲ ಮೂವ್ ಮಾಡೋಕ್ಕೂ ಆಗಲ್ಲ. ಬಟ್ ಮಿಕ್ಕಿದೆಲ್ಲ ಡಾಬಸ್ಪೇಟು, ನೆಲಮಂಗ್ಲಾಗ ಹೋಗಿದೆ. ಈ ಕಡೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿನೂ ಒಂದು ದೊಡ್ಡ 600 ಏಕರ್ಸ್ನಲ್ಲಿದೆ, ಫಾಕ್ಸ್ಕಾನ್ ಇದೆ. ಸೊ ಅಲ್ಲೆಲ್ಲ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಬಂದಿದೆ. ಬಟ್ ಮುಂದಕ್ಕೆ ಇವಾಗ ನಾವು ಇಂಡಸ್ಟ್ರಿ ಪಾರ್ಕ್ಸ್, ವರ್ಲ್ಡ್ ಕ್ಲಾಸ್ ಇಂಡಸ್ಟ್ರಿ ಪಾರ್ಕ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಬೆಂಗಳೂರು ಬೀಂಗ್ ವರ್ಲ್ಡ್ ಕ್ಲಾಸ್. ಅಂದರೆ ಬೆಂಗಳೂರು ವರ್ಲ್ಡ್ ಕ್ಲಾಸ್ ಇರಬೇಕು ಅಂದರೆ ನಮ್ಮ ಇಂಡಸ್ಟ್ರಿಯಲ್ ಪಾರ್ಕ್ಸು ವರ್ಲ್ಡ್ ಕ್ಲಾಸ್ ಇರಬೇಕು. ಆ ಥರ ವರ್ಲ್ಡ್ ಕ್ಲಾಸ್ ಇರಬೇಕು ಅಂದರೆ ನಾವು ನೋಡಿದ್ವಿ ಚೈನಾನಲ್ಲಿ, ಯುರೋಪ್ನಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅದೇ ಥರ ಬರಬೇಕಂದ್ರೆ ಲೆಟ್ ದ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಮ್ಯಾನೇಜ್ ದೆಮ್ಸೆಲ್ಸ್. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಪಾರ್ಕ್ ಇರಲಿ, ರಾಜಾಜಿನಗರ್ ಇಂಡಸ್ಟ್ರಿ ಪಾರ್ಕ್ ಅಸೋಸಿಯೇಷನ್ ಇರಲಿ, ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇರಲಿ, ಎಲ್ಲರಿಗೂ ಅವ್ರಿಗೆ ಆ ಲೀಡರ್ಶಿಪ್ ರೋಲ್ ಕೊಟ್ಬಿಟ್ಟು ಲೆಟ್ ದ ಪ್ರಾಪರ್ಟಿ. ನೀವೇ ಮೆನ್ಷನ್ ಮಾಡಿದ್ರಿ ಚೈನಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ, ಆದರೆ ಇಲ್ಲಿ ಈ ಥರ ಸಮಸ್ಯೆಗಳಾಗ್ತಿದೆ. ಅಂದರೆ
ಈ ಥರದ ಸಮಸ್ಯೆಗಳು ಹೆಚ್ಚಾಗಕ್ಕೆ ಇಚ್ಛಾಶಕ್ತಿ ಕೊರತೆ ಅನ್ಸುತ್ತೋ ಅಥವಾ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ವಿಚಾರದಲ್ಲಿ ಆಡಳಿತ ವರ್ಗ ಮುಂದಾಗ್ತಾ ಇಲ್ಲ ಅಂತ ಅನ್ಸುತ್ತೆ, ಏನು ಅನ್ಸುತ್ತೆ ನಿಮಗೆ? ನಾವು ಚೈನಾతో ಕಂಪೇರ್ ಮಾಡಿದ್ರೆ ನಾವೊಂದು ಡೆಮೊಕ್ರಾಟಿಕ್ ಕಂಟ್ರಿ, ಸೊ ನಮ್ಮದು ರೂಲ್ಸು ನಾಮ್ಸೇ ಬೇರೆ. ಹೂಎವರ್ ಇಸ್ ಟೇಕಿಂಗ್ ದ ಲೀಡರ್ಶಿಪ್ ಇನ್ ಗೌರ್ಮೆಂಟು ಇದು ಹಿಂಗೆ ಬರ್ತಾ ಇದೆ. ನಮ್ಮ ಇಂಡಿಯನ್ಸ್ ಆರ್ ವೆರಿ ರೆಸಿಲಿಯೆಂಟು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಅದು ಎದುರಿಸ್ಕೊಂಡು ಹೋಗ್ತಾ ಇದ್ವಿ. ಆಸ್ ವಿ ಸೇ IT ಇಂಡಸ್ಟ್ರಿ ಕೇಮ್ ಇನ್ ಸ್ಪೈಟ್ ಆಫ್ ದ ಗೌರ್ಮೆಂಟ್ ಅಂತಾರೆ. ಹಾಗೆ ನಮ್ಮದು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲೂ ಮುಂದಕ್ಕೆ ಹೋಗ್ತಾ ಇದೆ. ಗೌರ್ಮೆಂಟ್ ಈಸ್ ಆಲ್ಸೋ ಇಂಟ್ರೆಸ್ಟೆಡ್, ಅವ್ರಿಗೂ ಗೊತ್ತು ಬೇಕು ಇಂಡಸ್ಟ್ರಿ ಇಲ್ಲಾಂದರೆ ಆಗಲ್ಲ ಅಂತ. ಬಟ್ ಒಂದು ಸ್ವಲ್ಪ ಅವ್ರದ್ದು ಒಂದು ಕಾಂಪ್ಲಸೆನ್ಸಿ ಬಂದುಬಿಟ್ಟಿದೆ. ಬಿಕಾಸ್ ಐ ಥಿಂಕ್ ಕರ್ನಾಟಕ ಇಸ್ ಲೀಡಿಂಗ್ ಇನ್ ಮೆನಿ ವೇಸ್ ಅಂತ. ಆ ಕಾಂಪ್ಲಸೆನ್ಸಿ ಬರಬಾರ್ದು, ನಾವು ಮುಂದಕ್ಕೆ ಹೋಗಲೇಬೇಕು. ಈಗ ಕಿರಣ್ ಮಜುಮ್ದಾರ್ ಒಂದು ಟ್ವೀಟನ್ನು ಮಾಡ್ತಾರೆ, ಇಡೀ ದೇಶದಲ್ಲಿ IT ಕ್ಷೇತ್ರದಲ್ಲಿ ಬೆಂಗಳೂರು ನಂಬರ್ 1, ಆದರೆ ಇಲ್ಲಿ ರಸ್ತೆ ಗುಂಡಿ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ, ಈ ಥರದ ಸಮಸ್ಯೆ ಆಗ್ತಾ ಇದೆ, ಇದನ್ನು ಬಗೆಹರಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ನೀವು ಅವ್ರು ಮಾಡಿರುವಂತಹ ಒಂದು ಟ್ವೀಟನ್ನು ಎಷ್ಟರ ಮಟ್ಟಿಗೆ ನೀವು ವೆಲ್ಕಮ್ ಮಾಡ್ತೀರಾ ಅಂತ? 100% ವೆಲ್ಕಮ್ ಮಾಡ್ತೀವಿ. ಬಿಕಾಸ್ ಇದು ಬೇಕಿದೆ. ನಾವು ಇಲ್ಲಿ ಕೂತಿರೋದು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋಕ್ಕೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದು. ನಮ್ಮ ಮಿಷನ್ನು ವಿಷನ್ ನೋಡಿದ್ರೆ ಅದು ಇಟ್ ಇಸ್ ಫಾರ್ ದ ಗ್ರೋತ್ ಆಫ್ ದ ಇಂಡಸ್ಟ್ರಿ. ಗೌರ್ಮೆಂಟ್ಗೆ ಅದು ಉದ್ದೇಶ ಇರ್ಬೋದು, ಬಟ್ ಇಟ್ ಗೆಟ್ಸ್ ಡೈವರ್ಟೆಡ್. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ತಿಳ್ಕೊಳ್ಳಿ, ಅವ್ರಿಗೆ ಇನ್ಫಾರ್ಮ್ ಮಾಡೋದು ಟು ಎನ್ಶೋರ್ ದಟ್. ಸೊ ವಿ ವಿಲ್ ಸಪೋರ್ಟ್ ಕಿರಣ್ ಮಜುಮ್ದಾರ್ ಶಾ. ನೀವೇನಾದ್ರು FKCCI ಕಡೆಯಿಂದ ಈ ಥರದ ಸಮಸ್ಯೆಗಳನ್ನು ಬಗೆಹರಿಸಿ ಅಂತೇಳಿ ಸರ್ಕಾರಕ್ಕೆ ಏನಾದ್ರು ಮನವಿ ಕೊಡುವಂಥದ್ದು ಏನಾದ್ರು ಪ್ಲಾನ್ ಇದೆಯಾ ಅಂತ? ಖಂಡಿತ ಇದೆ, ಖಂಡಿತ ಮಾಡ್ತೀವಿ. ಇನ್ನು ಅದು ಒಂದೇ ಅಲ್ಲ, ಎಲ್ಲ ಸೇರಿಸಿ ಖಂಡಿತ ನಾವು ನಮ್ಮ ಮನವಿ ಸರ್ಕಾರಕ್ಕೆ ಕೊಡೋದಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು FKCCIನ ನೂತನ ಅಧ್ಯಕ್ಷ ಆಗಿರುವಂತಹ ಉಮಾ ರೆಡ್ಡಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.